ಬಳಕೆಗೆ ಡಿಜಿಟಲ್ ವಿದ್ಯುತ್ ಮೀಟರ್ ಅಳವಡಿಸಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ. ಎಸ್ ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಬೀಜಿಕೆರೆ ಗ್ರಾಮದಲ್ಲಿ ಹಲವಾರು ಕುಟುಂಬಗಳು ತೋಟದ ಮನೆಯಲ್ಲಿ ವಾಸಿಸುತ್ತಿದ್ದು, ಪಂಪ್ ಸೆಟ್ ಲೈನ್ಗಳಿಗೆ ಸಾಯಂಕಾಲ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಕೊಡುತ್ತಿದ್ದ ವಿದ್ಯುತ್ ಸಿಂಗಲ್ ಫೇಸ್ ಕಡಿತ ಮಾಡುತ್ತಿರುವುದರಿಂದ ತೋಟದ ಮನೆಯಲ್ಲಿ ವಾಸಿಸುತ್ತಿದ್ದ ಕುಟುಂಬಸ್ಥರಿಗೆ ಹಾಗೂ ರಾತ್ರಿ ವೇಳೆ ಓದಿಕೊಳ್ಳುವ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ರಾತ್ರಿ ವೇಳೆ ವಿಷಜಂತುಗಳು, ಹಾವು, ಚೇಳು ಹಾಗೂ ಕಾಡು ಪ್ರಾಣಿಗಳ ಹಾವಳಿ ಹಾಗೂ ಹೊಲದಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದ್ದು, ಇದರಿಂದ ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವಿಸುವ ಭಯದ ವಾತಾವರಣ ಉಂಟಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಸ್ಕಾಂ ಇಲಾಖೆ ಅಧಿಕಾರಿಗಳು, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರಾದ ಬೇಡರೆಡ್ಡಿ ಬಸರೆಡ್ಡಿ ಮತ್ತು ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಚಳ್ಳಕೆರೆ ಹೇಮಣ್ಣ ಹಾಗೂ ಡಿಎಸ್ಎಸ್ ಸಂಚಾಲಕರಾದ ಹಿರೇಹಳ್ಳಿ ಎಸ್ ರಾಜಣ್ಣ, ಚಂದ್ರಶೇಖರ್ ನಾಯಕ ಸೇರಿದಂತೆ ನೂರಾರು ರೈತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಎಂ ತಿಪ್ಪೇಸ್ವಾಮಿ, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ರೈತ ಬಾಂಧವರೇ, ಇವತ್ತು ಏನು ನಾವು ಬೀಜಿಕೆರೆ ಸೆಕ್ಷನ್ ಆಫೀಸ್ ಮುಂದೆ ರೈತರ ಬೇಡಿಕೆಗಳನ್ನು ಇಟ್ಕೊಂಡು ನಾವೇನು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇವರು ಮೊಳಕಾಲ್ಮೂರು ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಬೆಸ್ಕಾಂ ಅವರು ಬಂದಿದ್ದಾರೆ. ಇವರ ಜೊತೆಗೆ ಇಷ್ಟೊತ್ತೆಲ್ಲ ನಾವು ಸಂಪರ್ಕದ ಬಗ್ಗೆ, ಏನು ವಿದ್ಯುತ್ ಸಂಪರ್ಕದ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ರೈತರ ಏನು ಹೊಲದಲ್ಲಿ ತೋಟಗಳು, ಮನೆಗಳಿದಾವೆ, ಆ ಮನೆಗಳಿಗೆ ಸಾಯಂಕಾಲ 6 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಯಾವುದೇ ಕಾರಣಕ್ಕೂ ಕಡಿತ ಮಾಡಬಾರ್ದು. ಯಾಕಂದ್ರೆ ರೈತರು ಇವತ್ತು ಎಲ್ಲ ತೋಟದ ಮನೆಗಳಲ್ಲೇ ಜೀವನ ಮಾಡ್ತಿದ್ದಾರೆ. ಬಹುತೇಕ ರೈತರು ಅವರವ್ರ ಹೊಲಗಳಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಮಕ್ಕಳು ಇವತ್ತು ಅಲ್ಲಿಂದಲೇ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ. ಹಾವು, ಚೇಳು, ಕಳ್ಳರ ಕಾಟ ಇವೆಲ್ಲಾನು ಕೂಡ ಎದುರಿಸ್ಕೊಂಡು ಇವತ್ತು ಜೀವನ ಮಾಡೋದಕ್ಕೆ ನಾವು ರೈತರು ಅಲ್ಲಿ ತೋಟದ ಮನೆಗಳನ್ನ ಆಶ್ರಯ ಮಾಡಿದೀವಿ. ಅದರಿಂದ ಯಾವುದೇ ಕಾರಣಕ್ಕೂ ಸರ್ಕಾರ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕಡಿತ ಮಾಡಬಾರ್ದು. ಏನು ನಿರಂತರವಾಗಿ 7 ಗಂಟೆ ಕರೆಂಟ್ ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ಒಂದೇ ಭಾಗದಲ್ಲಿ ಕೊಡಬೇಕು. ಸಾಯಂಕಾಲ 4 ಗಂಟೆ ಮತ್ತೆ ರಾತ್ರಿ 3 ಗಂಟೆ ಕೊಡೋದು ಬೇಡ. ಎಲ್ಲ ಕಡೆನೂ ಕೂಡ 7 ಗಂಟೆ ಒಂದೇ ನಿರಂತರವಾಗಿ ಕೊಡಬೇಕು ಅನ್ನೋದು ಒತ್ತಾಯ. ಮತ್ತೆ ಜಂಗಲ್ ಕಟಿಂಗ್ ಮಾಡಬೇಕು. ಇಲ್ಲಿ ಕಚೇರಿಗಳಲ್ಲಿ ಸಿಬ್ಬಂದಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ರೈತರ ಬಗ್ಗೆ ಗೌರವಯುತವಾಗಿ ನಡ್ಕೋಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ರೈತ ಸಂಘದಿಂದ ಅವರಿಗೆ ಪಾಠ ಕಲಿಸಬೇಕಾಗುತ್ತೆ ಅನ್ನೋಂಥ ಹಕ್ಕೋತ್ತಾಯಗಳನ್ನು ನಾವು ನಮ್ಮ AWE ಅವರಿಗೆ ಮನವಿ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅಭಿವೃದ್ಧಿ ಹೆಸರಿನಿಂದ ಮೊಳಕಾಲ್ಮೂರು ತಾಲೂಕು ಬೆಸ್ಕಾಂ ಕಚೇರಿ ಬೀಜಿಕೆರೆ ಸೆಕ್ಷನ್ ಆಫೀಸ್ ಮುಂದೆ ಇವತ್ತು ನಾವು ಒಂದು ಪ್ರತಿಭಟನೆ ಮಾಡಿದ್ವಿ. ಏನಪ್ಪಾ ಅಂದ್ರೆ, ಇವತ್ತು ಇಲ್ಲಿ ಏನು ನಿರಂತರ ಜ್ಯೋತಿ ವಂಚಿತರಾದಂಥ ರೈತರಿಗೆ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನಾವು ಸಿಂಗಲ್ ಫೇಸ್ ಅನ್ನು ಸರ್ಕಾರ ಮತ್ತು ಇಲಾಖೆ ರೈತರ ಮನೆಗಳಿಗೆ ಮತ್ತು ತೋಟದ ಮನೆಗಳಿಗೆ ವಿದ್ಯುತ್ ಶಕ್ತಿಯನ್ನು ಕಡಿತ ಮಾಡಿ ಇವತ್ತು ಏನು ಬಡ ಕುಟುಂಬದಲ್ಲಿ ಬದುಕ್ತಕ್ಕಂಥ ಶಾಲೆ ಮಕ್ಕಳಿಗೆ ಭಾರಿ ತೊಂದರೆ ಆಗೋದ್ರಿಂದ ನಾವು ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಏನು ಅವತ್ತು ರೈತರಿಗೆ ತೋಟದ ಮನೆಗಳಿಗೆ, ಗುಂಪು ಮನೆಗಳಿಗೆ ಅಂತ ಹೇಳಿ ನಿರಂತರ ಜ್ಯೋತಿಯನ್ನು ಬಿಟ್ಟು ಹೋಗಿರ್ತಕ್ಕಂಥವನ್ನ ಅದು ನೀವೇ ಗುರುತಿಸಿ ಮುಂದಿನ ದಿನಗಳಲ್ಲಿ